Hi, hello, this is Dr. Samyukta from Ayush Hospital. ಸೊ ನಮ್ಮ ಇವತ್ತಿನ ವಿಡಿಯೋಯಲ್ಲಿ ಒಂದು ಪ್ರಾಕ್ಟಿಕಲ್ ಅವೇರ್ನೆಸ್ ಏನದ್ರ ಬಗ್ಗೆ ಅಂದರೆ ಅನ್ನೆಸೆಸರಿ ಹೇರ್ ಗ್ರೋತ್ನ ಹೇಗೆ ನಾವು ಟ್ಯಾಕಲ್ ಮಾಡೋದು ಅನ್ನೋದ್ರ ಬಗ್ಗೆ. ಸೊ ಅನ್ನೆಸೆಸರಿ ಹೇರ್ ಗ್ರೋತ್, ಅನ್ವಾಂಟೆಡ್ ಹೇರ್ ಗ್ರೋತ್ ಬೇರೆ ಬೇರೆ ರೀಜನಲ್ಲಿ ಇರ್ಬೋದು. ಮೇ ಬಿ ಒಂದು ಫೇಶಿಯಲ್ ರೀಜನ್, ಚಿನ್ನಲ್ಲಿ, ಚೆಸ್ಟಲ್ಲಿ, ಅಬ್ಡಮನ್ ಮೇಲೆ, ಇಲ್ಲ ಥೋಡೆ ಭಾಗ ತೈಯಲ್ಲಿ. ಸೊ ಎನಿವೇರ್ ಇಟ್ ಇಸ್ ಅನ್ವಾಂಟೆಡ್ ಹೇರ್ ಫಾರ್ ಫೀಮೇಲ್ಸ್, ಇಟ್ಸ್ ಅ ಪ್ರಾಬ್ಲಮ್ ನೋಡಿ. ಅದು ಟೀನೇಜರ್ಸ್ಗಂತೂ ಹೇರ್ ಪ್ರಾಬ್ಲಮಿಂದ ದೇ ಮೈಟ್ ಗೋ ಫಾರ್ ಮೆನಿ ಡಿಫ್ರೆಂಟ್ ಆಪ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್. ಏನೇನು ಅಂದರೆ ವ್ಯಾಕ್ಸಿಂಗ್ ಆಗಿರಲಿ, ಇಲ್ಲ ಲೇಸರ್ಸ್ ಆಗಿರಲಿ, ಇಲ್ಲ ಕೆಮಿಕಲ್ ಎಪಿಲೇಷನ್ ಆಗಿರಲಿ. ಸೊ ದರ್ ಇಸ್ ನೋ ಪ್ರಾಪರ್ ಗೈಡೆನ್ಸ್ ಆನ್ ದಿಸ್. ಸೊ ಫಸ್ಟ್ ಆಫ್ ಆಲ್ ಇದಕ್ಕೆ ಮೂಲ ಕಾರಣ ಅಂದರೆ ಏನಾಗಿರ್ಬೋದು ಅಂದರೆ ಹಾರ್ಮೋನಲ್ ಇಶ್ಯೂಸ್ ಆಗಿರ್ಬೋದು, ಜೆನೆಟಿಕ್ ಆಗಿರ್ಬೋದು, ಇಲ್ಲ ಏನಾದರೂ ಸ್ಟೀರಾಯ್ಡ್ ಕ್ರೀಮ್ಸ್ ಯೂಸೇಜ್ ಆಗಿರ್ಬೋದು. ಸೊ ಜೆನೆಟಿಕ್ ಅಂದರೆ ಇವಾಗ ತಾಯಿಗೆ ಲಾಂಗ್ ಉದ್ದ ಕೋರ್ಸ್ ಫೆಮಿಲಿಯಲ್ ಆಗಿ ಹಿರ್ಸುಟಿಸಮ್ ಇರ್ಬೋದು, ಅದು ಒಂದು. ಆ್ಯಂಡ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳಕ್ಕೆ ಹೋದರೆ ಅದರಲ್ಲಿ ಮೇಲ್ ಹಾರ್ಮೋನ್ ಅಂದರೆ ಆ್ಯಂಡ್ರೋಜನ್ ಎಕ್ಸಸ್ ಇಂದ ಜಾಸ್ತಿ ಕೂದಲು, ಥಿಕ್ ಕೋರ್ಸ್ ಹೇರ್ ಆಗಿರ್ಬೋದು, ಅನ್ವಾಂಟೆಡ್ ಎಕ್ಸಸ್ ಗ್ರೋತ್ ಹೇರ್ ಗ್ರೋತ್ನ ನಾವು ಪ್ರಾಕ್ಟಿಕಲ್ ಇಶ್ಯೂಸಲ್ಲಿ ನೋಡ್ತಾ ಇರ್ತೀವಿ. ಸೊ ಅದಕ್ಕೆ ಮೂಲ ಕಾರಣ ಏನು ಅಂದರೆ ಮೇಲ್ ಹಾರ್ಮೋನ್ ಎಕ್ಸಸ್ ಪ್ರೊಟೆಕ್ಷನ್. ಸೊ ಫಾರ್ ಎಕ್ಸಾಂಪಲ್, ಮೋಸ್ಟ್ ಕಾಮನೆಸ್ಟ್ ಥಿಂಗ್ ವಾಟ್ ವಿ ಸಿ ಇನ್ ಅವರ್ ಡೇ ಟು ಡೇ ಪ್ರಾಕ್ಟೀಸ್ ಬಂದ್ಬಿಟ್ಟು ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಇರೋರಿಗೆ ಅನ್ವಾಂಟೆಡ್ ಹೇರ್ ಗ್ರೋತ್ ಮೋಸ್ಟ್ಲಿ ಆನ್ ದಟ್ ಅಪ್ಪರ್ ಲಿಪ್ ಇಲ್ಲ ಚಿನ್ ಭಾಗದಲ್ಲಿ ಇರ್ಬೋದು. ಸೊ ದಿಸ್ ಇಸ್ ಅ ಪ್ರಾಕ್ಟಿಕಲ್ ಇಶ್ಯೂ. ಸೊ ನಾವು ಮೇಲೆ ಎಪಿಲೇಷನ್ ಇಲ್ಲ ಹೇಗೆ ನಾವು ಹೇರ್ ರಿಮೂವ್ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ. ಬಟ್ ಆ್ಯಕ್ಚುಲಿ ವಿ ಶುಡ್ ಜಸ್ಟ್ ಫೋಕಸ್ ಆನ್ ದ ರೂಟ್ ಕಾಸ್. ಓಕೆ, ರೂಟ್ ಕಾಸ್ ಏನು? ಮೋರ್ ಆಫ್ ಮೇಲ್ ಟೈಪ್ ಆಫ್ ಹಾರ್ಮೋನ್ ಸೆಕ್ರೇಷನ್, ಆ್ಯಂಡ್ರೋಜನ್ ಸೆಕ್ರೇಷನ್. ಸೊ ಅದಕ್ಕೆ ನಾವು ಮೂಲ ಕಾರಣ ಹೇಗೆ ನಾವು ರೂಟ್ ಕಾಸ್ನ ಹೇಗೆ ನಾವು ಫೋಕಸ್ ಮಾಡಿ ಮಾಡೋದು ಅಂದರೆ, ಸೊ ಟ್ರೈ ಟು ಹ್ಯಾವ್ ಯುವರ್ ಹೆಲ್ದಿ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಆ್ಯಂಡ್ ಅವಾಯ್ಡ್ ಜಂಕ್ ಫುಡ್ಸ್, ಅವಾಯ್ಡ್ ಔಟ್ಸೈಡ್ ಬೇಕರಿ ಫುಡ್ಸ್ ಆ್ಯಂಡ್ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್, ಇಲ್ಲ ಎಕ್ಸೆಸಿವ್ ಶುಗರ್ ಕಂಟೈನಿಂಗ್ ಥಿಂಗ್ಸ್ ಆ್ಯಂಡ್ ಸಾಲ್ಟ್, ತುಂಬ ರೈಸ್ ಇಲ್ಲ ಈ ಏನು ಹೇಳೋದು ಆಲ್ ಸಾರ್ಟ್ಸ್ ಆಫ್ ಜಂಕ್ ಫುಡ್ಸ್ನ ಅವಾಯ್ಡ್ ಮಾಡಿ ಹೆಲ್ದಿ ಲೈಫ್ ಸ್ಟೈಲ್ನ ನೀವು ಬೇಸಿಕ್ಲಿ ಯು ಶುಡ್ ಜಸ್ಟ್ ಮೇಕ್ ಅ ಪಾರ್ಟ್ ಆಫ್ ಯುವರ್ ಲೈಫ್ ಆ್ಯಂಡ್ ಟ್ರೈ ಟು ಹ್ಯಾವ್ ಎಕ್ಸಸೈಸಸ್, ಯೋಗ ಇನ್ ಯುವರ್ ಡೇ ಟು ಡೇ ಆ್ಯಕ್ಟಿವಿಟೀಸ್ ಆ್ಯಂಡ್ ಟ್ರೈ ಟು ಹ್ಯಾವ್ positive mindedness in everything and sleep properly, avoid screen time, mobile usage. All these things put together, there are so many other things in a daily routine basis which you have to inculcate, including your eating habits. Ella healthy habits anta helde alla, not only avoiding junk foods, eating lot of vegetables and lot of fruits in your daily diet also do matter. Okay, and one more thing is ಇನ್ನೊಂದೇನು ಅಂದರೆ coming on to the management of this excess hair growth, there are 5 to 6 types. ಬಂದು ಥ್ರೆಡಿಂಗ್ ಅಂದರೆ ಬ್ಯೂಟಿ ಪಾರ್ಲರ್ಗೆ ಹೋಗ್ತೀವಿ, ಥ್ರೆಡ್ ಮಾಡ್ಕೊತೀವಿ, ಬರ್ತೀವಿ, ಬಟ್ ಅದು ಪುನಃ ಗ್ರೋ ಆಗ್ತಾ ಇರುತ್ತೆ. ಸೊ ಪಾರ್ಲರ್ಗೆ ಹೋಗೋದಕ್ಕೆ ಒಂದು ಟೈಮ್ ಅಂತ ಇರಬೇಕು ಹೆಣ್ಮಕ್ಳಿಗೆ. ಆ್ಯಂಡ್ ಆಮೇಲೆ ಅದು ಹೋಗಬೇಕು ಅಂದ್ರೂ ಇನ್ನೊಂದು ಯಾರಾದರೂ ಒಂದು ಜೊತೆಲಿ ಬರೋದು, ಇಲ್ಲ ದರ್ ಇಸ್ ಸೋ ಮಚ್ ಆಫ್ ಅರೇಂಜ್ಮೆಂಟ್ಸ್ ಫಾರ್ ಗರ್ಲ್ ಟು ಗೋ ಔಟ್ಸೈಡ್. ಸೊ ದಿಸ್ ಇಸ್ ಒನ್ ಥಿಂಗ್. ಆ್ಯಂಡ್ ಯಾವುದೇ ಆಗಲಿ ವ್ಯಾಕ್ಸಿಂಗ್, ಥ್ರೆಡ್ಡಿಂಗ್, ಇಲ್ಲ ಶೇವಿಂಗ್ ಆ್ಯಂಡ್ ರೇಸರ್ ಯೂಸ್ ಮಾಡಿಕೊಂಡು ಅದನ್ನು ಮೇಲೆ ತೆಗೆಯೋದ್ರಿಂದ ಅದು ಪುನಃ ತಿಕ್ಕಾಗಿ ಅಂದರೆ ಮತ್ತೆ ಜಲ್ದಿ ಬರೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಲೇಸರ್ ರಿಡಕ್ಷನ್ ಒಂದು, ಆ್ಯಂಡ್ ಕೆಮಿಕಲ್ ಎಪಿಲೇಷನ್, ಬ್ಲೀಚಿಂಗ್ ಏಜೆಂಟ್ಸ್ ಇನ್ನೊಂದು. ಸೊ ಆಲ್ ದಿಸ್ ಪುಟ್ ಟುಗೆದರ್. ಫಸ್ಟ್ ವ್ಯಾಕ್ಸಿನ್. ಸೊ ವ್ಯಾಕ್ಸಿನ್ ಏನು ಅಂದರೆ ಸೈಡ್ ಎಫೆಕ್ಟ್ ಅದರಲ್ಲಿ ಸಮ್ಟೈಮ್ಸ್ ತುಂಬ ಹಾಟ್ ಆಗಿದ್ರೆ, ತುಂಬ ಸೆನ್ಸಿಟಿವ್ ಸ್ಕಿನ್ಗೆ ಕಾಸ್ ಹೀಟ್ ಬರ್ನ್ಸ್. ಆ್ಯಂಡ್ ಎಪಿಲೇಷನ್ ಇಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್. ಥ್ರೆಡ್ಡಿಂಗ್ ಮಾಡೋ ಥರನೇ ದೆರ್ ಆರ್ ಸಮ್ ಎಪಿಲೇಟರ್ಸ್ ವಿಚ್ ಆರ್ ಅವೈಲೇಬಲ್ ಇನ್ ದ ಮಾರ್ಕೆಟ್ ವೇರ್ ಯು ಕ್ಯಾನ್ ಜಸ್ಟ್ ರನ್ ಟು. ಫಾರ್ ಎಕ್ಸಾಂಪಲ್, ಐ ಶೋ ಯು ಒನ್ ಥಿಂಗ್. So this is one of the epilator which is very good. Brawn epilator ಅಂತ ನೋಡಿ ಹೇಗೆ ಯೂಸ್ ಆಗುತ್ತೆ ಅಂತ. ಸೊ ಇದೇನು ಮಾಡುತ್ತೆ ಅಂದರೆ ಇಟ್ ವಿಲ್ ಜಸ್ಟ್ ರನ್ ಅರೌಂಡ್ ಯುವರ್ ಸ್ಕಿನ್ ಆ್ಯಂಡ್ ಇಟ್ ವಿಲ್ ಜಸ್ಟ್ ರಿಮೂವ್ ದ ಹೇರ್ ಫ್ರಮ್ ಯುವರ್ ಸ್ಕಿನ್. ರಿಮೂವ್ ದ ಹೇರ್ ಅಂದರೆ ಫ್ರಮ್ ದ ರೂಟ್ ಇಟ್ ವಿಲ್ ರಿಮೂವ್, ನಾಟ್ ದ ಮೇಲೆ ಪಾರ್ಟ್ ಮಾತ್ರ ಶೇವ್ ಮಾಡೋದಲ್ಲ. ಇಟ್ ವಿಲ್ ರಿಮೂವ್ ಇಟ್ ಫ್ರಮ್ ದ ರೂಟ್. ಓಕೆ, ಇಟ್ ಡಸಂಟ್ ಶೇವ್ ಇಟ್ ಅಲೋನ್, ಇಟ್ ಜಸ್ಟ್ ರಿಮೂವ್ಸ್ ಫ್ರಮ್ ದ ರೂಟ್. ಓಕೆ, ಒನ್ ಮೋರ್ ಥಿಂಗ್ ಇಸ್ ಇದು ಬಾಡಿಗೆ ಯೂಸ್ ಮಾಡ್ಕೊಬೋದು ನೀವು. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಸೆಟ್ಟಿಂಗ್ ವೇರ್ ಯು ಸಿ ದಿಸ್ ಇಸ್ ಒನ್ ಮೋರ್ ಟೈಪ್ ವೇರ್ ಯುವರ್ ಅಪ್ಪರ್ ಲಿಪ್, ಚಿನ್, ಐಬ್ರೋ. ಸೊ ಹತ್ತಿರ ನೋಡಿದ್ರೆ ಯು ಕ್ಯಾನ್ ಜಸ್ಟ್ ಸಿ, ಅಂದರೆ ಯು ಶುಡ್ ಯೂಸ್ ಇಟ್ ಆನ್ ದ ಆಪೋಸಿಟ್ ಡೈರೆಕ್ಷನ್. ಯು ಕ್ಯಾನ್ ಜಸ್ಟ್ ಸಿ ಹಿಯರ್ ಹೌ ನೈಸ್ಲಿ ಇಟ್ ವಿಲ್ ಡೂ ಗೋ. ಸೊ ವೆನ್ ಯು ಯೂಸ್ ಲೈಕ್ ದಿಸ್, so the hair also goes and you can use it at your home only. Your time is also saved
ಆ್ಯಂಡ್ 1 ಮಂತ್ ಅರೌಂಡ್ 1 ಮಂತ್ಗೆ ನಿಮಗೆ ಆರ್ ಅಟ್ಲೀಸ್ಟ್ 3 to 4 ವೀಕ್ಸ್ಗೆ ನಿಮಗೆ ಮತ್ತೆ ಪುನಃ ಹೇರ್ ಗ್ರೋತ್ ಬರೋದ್ರಿಂದ ನಿಮಗೆ ಒಂದು ಒಳ್ಳೆ ಟೈಮ್ ಸೇವಿಂಗ್ ಪ್ರೊಸೀಜರ್ ಆಗಿರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಲೈಕ್ ಸೈಡ್ ಎಫೆಕ್ಟ್ಸ್ಗೆ ಹೋದರೆ ಇಟ್ ಇಸ್ ವೆರಿ ಮಿನಿಮಲ್ ಸೈಡ್ ಎಫೆಕ್ಟ್ಸ್ ವೆನ್ ಕಂಪೇರ್ ಟು ಅದರ್ ಥಿಂಗ್ಸ್. ಇವಾಗ ವ್ಯಾಕ್ಸಿನ್ ಹೋದರೆ ತುಂಬ ಹೀಟ್ ಏನಾದರೂ ಬರ್ನ್ಸ್ ಆಗ್ಬೋದು, ಇಲ್ಲ ಬೇರೆ ಏನಾದರೂ ಶೇವಿಂಗ್ ಇಲ್ಲ ಟ್ರಿಮ್ಮಿಂಗ್ ಆ ಥರ ಏನಾದರೂ ಹೋದರೆ ಅಗೇನ್ ಇಟ್ ಕ್ಯಾನ್ ರೀಗ್ರೋ ಇನ್ ಅ ವೆರಿ ಕ್ವಿಕ್ಕರ್ ಮ್ಯಾನರ್. ಆ್ಯಂಡ್ ಲೇಸರ್ ರಿಡಕ್ಷನ್ ಹೋಗಬೇಕು ಅಂದರೆ ಅಟ್ಲೀಸ್ಟ್ 8 to 10 ಸಿಟ್ಟಿಂಗ್ಸ್ ಬೇಕಾಗುತ್ತೆ. ಇಟ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ಅದು ಮಾಡಿದ್ಮೇಲೆ ಕ್ರೀಮ್ಸು ಲೋಷನ್ಸು ಹಚ್ಕೊಂಡು, ಆ್ಯಂಡ್ ಇಟ್ ಈಸ್ ಆಲ್ಸೋ ನಾಟ್ ಪರ್ಮನೆಂಟ್, ದರ್ ಇಸ್ ಓನ್ಲಿ ರಿಡಕ್ಷನ್. ಅಗೇನ್ ಇಟ್ ವಿಲ್ ರೀಗ್ರೋ. ಅದು ರೀಗ್ರೋ ಆಗೋದು ಥಿನ್ ಆಗಿ ಬರುತ್ತೆ. ಸೊ ಲೇಸರ್ಗೆ ಯಾರು ಹೋಗಬೇಕು ಅಂದರೆ ತುಂಬ ತಿಕ್ ಕೋರ್ಸ್ ಹೇರ್ ಇರೋದು, ತುಂಬ ಜಾಸ್ತಿ ಇರೋರು ಲೇಸರ್ಗೆ ಆಫ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ತುಂಬ ಜಾಸ್ತಿ ತಿಕ್ಕಾಗಿರೋರಿಗೆ ಇಂಥ ಎಲ್ಲ ಎಪಿಲೇಷನ್ ಮಾಡುವಾಗ ಇಟ್ ಕ್ಯಾನ್ ಫಾರ್ಮ್ ಸ್ಕಾರ್ಸ್ ಆನ್ ಯುವರ್ ಸ್ಕಿನ್. ಸ್ಕಾರ್ ಫಾರ್ಮ್ ಆಗೋದು, ಇಲ್ಲ ಬ್ಲೀಡಿಂಗ್ ಬರೋದು ಆ ಥರ. ಸೊ ನಾರ್ಮಲ್ ಹೆಣ್ಮಕ್ಳಿಗೆ ಅಂದರೆ ಅರೌಂಡ್ 80 to 90% ಆಫ್ ದ ಪೀಪಲ್ ದಿಸ್ ಎಪಿಲೇಷನ್ process would suit. So don't go for unnecessary bleaching agents ಆಗಿರಲಿ, ಇಲ್ಲ ವ್ಯಾಕ್ಸಿನ್ ಏಜೆಂಟ್ಸೇ ಆಗಿರಲಿ, don't go for this epilation method, which I do personally and practically suggest to people. Why I am telling this, ನನ್ನ patients ನನ್ನ ಹತ್ರ ಬರೋರು they are asking me repeatedly, ಹೇಗೆ ಮೇಡಮ್ ಇದು ಹೇರ್ ಗ್ರೋತ್ನ ಟ್ಯಾಕಲ್ ಮಾಡೋದು ಅಂತ. ನಾನು ಹೇಳೋದು ಒಂದೇ ಉತ್ತರ, ಸಿ ಆನ್ ದ ಸೂಪರ್ಫಿಷಿಯಲ್ ಥಿಂಗ್, ಅಂದರೆ ಮುಖದ ಮೇಲೆ ಪೌಡ್ರ್ ಹಚ್ಚಿದಂಗೆ ಇದು ಮೇಲೆ ನಾವು ಹೇರ್ ರಿಮೂವ್ ಮಾಡ್ಬೋದು. ಬಟ್ ದ ಬೇಸಿಕ್ ಸೊಲ್ಯೂಷನ್ ಏನು ಅಂದರೆ ವಿ ಹ್ಯಾವ್ ಟು ಫೋಕಸ್ ಆನ್ ದ ರೂಟ್ ಕಾಸ್. ರೂಟ್ ಕಾಸ್ ಏನು? ಮೇಲ್ ಹಾರ್ಮೋನ್ ಎಕ್ಸಸ್, ಅಂದರೆ ಆ್ಯಂಡ್ರೋಜನ್ ಎಕ್ಸಸ್ ಪ್ರೊಡಕ್ಷನ್ ಇರೋದ್ರಿಂದ ಬರೋದು. ಸೊ ವಿ ಹ್ಯಾವ್ ಟು ಜಸ್ಟ್ ಇನ್ಕಲ್ಕೇಟ್ ಹೆಲ್ದಿ ಹ್ಯಾಬಿಟ್ಸ್ ಇನ್ ಅವರ್ ಲೈಫ್ ಸ್ಟೈಲ್ ಅಲಾಂಗ್ ವಿತ್ ಎಕ್ಸಸೈಸ್, ಯೋಗ ಆ್ಯಂಡ್ ವೆಯ್ಟ್ ಮ್ಯಾನೇಜ್ಮೆಂಟು ತುಂಬಾ ಇಂಪಾರ್ಟೆಂಟ್ ವಿಷಯ. ಏನು ಅಂದರೆ ಟೀನೇಜರ್ಸ್ ಎಲ್ಲ ನಾನು ತುಂಬ ಕ್ವಿಕ್ ಫಿಕ್ಸ್ ಫಾರ್ ಹೇರ್ ರಿಮೂವಲ್ಗೆ ಹೋಗ್ಬಿಟ್ಟು ದೇ ವಿಲ್ ಟೇಕ್ ಅನ್ನೆಸೆಸರಿ ರಿಸ್ಕ್ಸ್. ಹೇಗೆ ಅಂದರೆ ಇವಾಗ ವ್ಯಾಕ್ಸಿನ್ ಹೋಗ್ತಾರೆ, ಎಲ್ಲಾದರೂ ಬರ್ನ್ ಆಗುತ್ತೆ, ಇಲ್ಲ ಬೇರೆ ಏನಾದರೂ ಬ್ಲೀಚಿಂಗ್ ಏಜೆಂಟ್ಸ್ ಯೂಸ್ ಆಗುತ್ತೆ, ಎರಪ್ಷನ್ಸ್ ಆಗುತ್ತೆ, ಲೇಸರ್ ರಿಡಕ್ಷನ್ಸ್ ಹೋಗ್ತಾರೆ, ಮತ್ತು ಪುನಃ ಹೇರ್ ಗ್ರೋತ್ ಆಗುತ್ತೆ, ವೆರಿ ಸೆನ್ಸಿಟಿವ್ನೆಸ್ ಆಫ್ ದ ಸ್ಕಿನ್ ವಿಲ್ ಗೆಟ್ ಇನ್ಕ್ರೀಸ್. ಇದೆಲ್ಲ ಚಿಕ್ಕದು. ಇನ್ನೊಂದು ಏನಂದರೆ ಎಕ್ಸ್ಟ್ರೀಮ್ ಏನಂದರೆ ಹೇರ್ ಏನಾದರೂ ಇಲ್ಲೇನಾದರೂ ಕೂದಲು ಬಿದ್ದೋಗಿದ್ರೆ ದೇ ವಿಲ್ ಸ್ಟಾರ್ಟ್ ಗೋಯಿಂಗ್ ಫಾರ್ dermatologist suggestion or any doctor, be any doctor. They would just go to a doctor and they would ask for some treatment. So doctor ಏನು ಮಾಡ್ತಾರೆ, so when you pesture they do give some minoxidil sprays ಆಗಿರ್ಬೋದು, some medications which is applicable to your query they would suggest you. But I am telling you, when you just use any pills, be it pills for hair reduction also, spironolactone containing pills which will do reduce this androgen content in your body, ಅದನ್ನು ಕೊಡ್ಬೋದು. ಸೊ ಈ ಥರ ಪಿಲ್ಸ್ ತೊಗೊಳೋದ್ರಿಂದ, ಇಲ್ಲ ಮಿನಾಕ್ಸಿಡಿಲ್ ಸ್ಪ್ರೇ ಹಾಕಿ ನಿಮಗೆ ಕೂದಲು ಬರೋದಕ್ಕೆ ನೀವು ಟ್ರೈ ಮಾಡಿದ್ರೆ ಅಂದ್ರೂ ಏನೇನೆಲ್ಲ ಸೈಡ್ ಎಫೆಕ್ಟ್ಸ್ ಇರುತ್ತೆ ಅಂತ ಫಸ್ಟ್ ಕ್ವೆರಿ ಇರಬೇಕು ನಿಮಗೆ. ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಬಿಕಾಸ್ ಈಚ್ ಆ್ಯಂಡ್ ಎವ್ರಿಥಿಂಗ್ ವಾಟ್ ಯು ಜಸ್ಟ್ ಯೂಸ್ ಇಟ್ ಆನ್ ಯೋರ್ ಬಾಡಿ ಡೂ ಹ್ಯಾಸ್ ಇಟ್ಸ್ ಓನ್ ಪ್ರಾಸ್ ಆ್ಯಂಡ್ ಕಾನ್ಸ್. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಮಿನಾಕ್ಸಿಡಿಲ್ನೆಲ್ಲ ಸ್ಪ್ರೇ ಮಾಡಿಕೊಂಡು ನೀವು ಕೂದಲಿಗೆ ಏನಾದರೂ ಬರಲಿಕ್ಕೆ ನೀವೇನಾದರೂ ಯೂಸ್ ಮಾಡಿದರೆ ದಟ್ ವಿಲ್ ಬಿ ಎ ಲೈಫ್ ಲಾಂಗ್ ಥೆರಪಿ ಆಗಿರುತ್ತೆ. ಏಕೆ ಅಂದರೆ ಇಫ್ ಯು ಜಸ್ಟ್ ಸ್ಟಾಪ್ ಇಟ್ ಅಗೇನ್ ದ ಹೇರ್ ಲಾಸ್ ಇಸ್ ಗೋಯಿಂಗ್ ಟು ಇನ್ಕ್ರೀಸ್. ಸೊ ಯು ವಿಲ್ ಬಿಕಮ್ ಅಡಿಕ್ಟೆಡ್ ಟು ದಟ್ ಒನ್ ಆ್ಯಂಡ್ ಯು ಹ್ಯಾವ್ ಟು ಬಿ ಸ್ಪ್ರೇಯಿಂಗ್ ಇಟ್ ಆ್ಯಂಡ್ ದೆರ್ ಆರ್ ಸಮ್ ಸೈಡ್ ಎಫೆಕ್ಟ್ಸ್ ಫಾರ್ ಇಟ್ಸ್ ಓನ್ ಯೂಸ್. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್, ಇವಾಗ ಪಿಲ್ಸ್ ಅಂತ ಹೇಳಿದೆ, ದಿಸ್ ಇಲ್ಲ ಸ್ಪೈರೋಲಾಕ್ಟೋನ್ ಕಂಟೈನಿಂಗ್ ಪಿಲ್ಸ್ ಫಾರ್ ಹೇರ್ ರಿಡಕ್ಷನ್. ಸೊ when you start taking this, pills has its own side effects. So which is not that much necessary to go that extent. ತುಂಬ ಜಾಸ್ತಿ ಇದ್ದರೆ go on off, but when there is a reasonable way and ನಮ್ಮ ಕೈಯಲ್ಲಿ ಮ್ಯಾನೇಜ್ ಮಾಡಲಿಕ್ಕೆ ಆಗುವಂಥ ಒಂದು ಸಿಚುವೇಶನ್ನ ನಾವು ಪ್ರಾಕ್ಟಿಕಲ್ ಆಗಿ we should try to regulate it in a way where we have to exercise more, reduce the fat content in our body, reduce the hormone production by having healthy food habits, yoga and exercises. I have seen many teenagers who have not opted for this one, even for a simpler and smaller complaint, where they have gone and they have started using. So, and they're not in a position to listen also. So it's like you have to think and ask yourself, is it necessary? Beka idu namge, and start madak munche adr ಬಗ್ಗೆ pros and cons ತಿಳ್ಕೊಂಡು then you should go ahead. Don't go ahead blindly. Okay.